ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ಇವಾಗ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಾನು ಹೊರಡ್ತಾ ಇದ್ದೀನಿ ಫೀಸ್ಟಿಗೆ. ಇವತ್ತು ಅಪ್ಪರ್ ಕಾಸರಗೋಡು ಫೀಸ್ಟ್ ಇದೆ, ಅದಕ್ಕೋಸ್ಕರ ನಾನು ಹೊರಡ್ತಾ ಇದ್ದೀನಿ. ಹಾಗೆ ಫೀಸ್ಟ್ ಎಲ್ಲ ಮುಗಿದ ನಂತರ ನಾನು ಅಮ್ಮನ ಮನೆಗೆ ಹೋಗ್ತೀನಿ. ಯಾಕಂತ ಹೇಳಿದರೆ ನಾಳೆ ಮತ್ತೆ ಮದುವೆ ಇದೆ, ಮತ್ತೆ ಇಲ್ಲಿ ಬಂದು ಮತ್ತೆ ಮದುವೆಗೆ ಹೋಗಲಿಕ್ಕೆ ಕಷ್ಟ ಆಗತ್ತೆ ಅಂತ ಮನೆಯಲ್ಲೇ ಇದ್ದು ನಂತರ ಮದುವೆ ಮಾಡಿ ನಂತರ ಮನೆಗೆ ಬರೋದು. ಹಾಗೆ ನೋಡೋಣ ಇವತ್ತಿನ ದಿನ ಹೇಗಾಗುತ್ತೆ ಅಂತ. ಹಬ್ಬ ಈ ಟೈಮಲ್ಲಿ ಕಂಟಿನ್ಯೂ ಇದ್ದೇ ಇರುತ್ತೆ. ಲಾಸ್ಟ್ ಇಯರ್ ಕೂಡ ನೀವು ನೋಡಿರ್ಬೋದು. ಬಟ್ ಮದುವೆ ಲಾಸ್ಟ್ ಇಯರ್ ಯಾರ್ದು ಕೂಡ ಇರಲಿಲ್ಲ. ಬಟ್ ಈ ವರ್ಷ ಮದುವೆ ಕೂಡ ತುಂಬ ಇದೆ, ನಮ್ಮ ಫ್ಯಾಮಿಲಿಯವರದು ಮದುವೆ. ಹಾಗೆ ಮುಂದೆ ಬರುವಂತಹ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಹಬ್ಬ ಮದುವೆ ಅಂತ. ಹಾಗೆ ನಂತರ ನಮ್ಮ ಮನೆಯಲ್ಲಿ ಕೂಡ ಹಬ್ಬ ಇದೆ, ಅಮ್ಮನ ಮನೆಯಲ್ಲಿ ಕೂಡ ಹಬ್ಬ ಇದೆ, ಅವೆಲ್ಲ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಹಾಗೆ ಚರ್ಚಿಂದ ಸೀದಾ ಅತ್ತೆ ಮಗಳ ಮನೆಗೆ ಬಂದಿದ್ದೀನಿ. ಇವತ್ತು ಹಬ್ಬದ ಸ್ಪೆಷಲ್ ಇವೆಲ್ಲ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ತುಂಬ ಐಟಮ್ ಇದೆ. ಹಾಗೆ ಇದು ದೊಡ್ಡಮ್ಮನ ಮನೆ, ನನ್ನ ಹಸ್ಬೆಂಡ್ ಅವರ. ಇಲ್ಲಿ ಕೂಡ ಸ್ವಲ್ಪ ಊಟ ಮಾಡಿದೆ. ಕಂಪ್ಲೀಟ್ ಆಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಹೊನ್ನಾವರದಲ್ಲಿ ಸ್ವಲ್ಪ ಕೆಲಸ ಇದೆ. ಮೇ ಬಿ ಅಮ್ಮ ಸಂತೆಗೆ ಹೋಗುವ ಅಂತ ಹೇಳ್ತಾ ಇದ್ದಾರೆ. ಬಂದ ತಕ್ಷಣ ನನ್ನ ಅತ್ತೆ ಮಗಳ ಮನೆಗೆ ಹೋಗಿದ್ದೆ. ಹಾಗೆ ನನ್ನ ಹಸ್ಬೆಂಡ್ ಅವರ ದೊಡ್ಡಮ್ಮನ ಮನೆಗೆ ಹೋಗಿದ್ದೆ. ನಾನೊಬ್ಬಳೇ ಬಂದದ್ದು, ಹಾಗಾಗಿ ಎರಡೇ ಮನೆಗೆ ಹೋಗ್ತಾ ಇದ್ದೀನಿ, ಮತ್ತು ಯಾರ ಮನೆಯಲ್ಲೂ ಕೂಡ ಹೋಗಲ್ಲ. ಅತ್ತೆ ಇದ್ದಿದ್ರೆ ಚೆನ್ನಾಗಾಗ್ತಿತ್ತು. ಸಡನ್ನಾಗಿ ಅವರಿಗೆ ತುಂಬ ಕೆಮ್ಮು ಹಾಗೆ ಶೀತ ಆಗಿದೆ, ಹಾಗಾಗಿ ಅವರು ಬಂದಿಲ್ಲ. ಅದಕ್ಕೋಸ್ಕರ ನಾನು ಒಬ್ಬಳೇ ಬಂದದ್ದು. ಯಾರ ಮನೆಯೂ ಕೂಡ ಗೊತ್ತಿಲ್ಲ. ಈ ಮನೆ ಕೂಡ ನಾನು ಹುಡುಕ್ತಾ ಬಂದಿದ್ದೆ. ಇನ್ನೂ ತನಕ ನನ್ನ ಹಸ್ಬೆಂಡ್ ಅವರ ದೊಡ್ಡಮ್ಮನ ಮನೆಗೆ ಯಾವತ್ತೂ ಕೂಡ ಬಂದೇ ಇರಲಿಲ್ಲ, ಫಸ್ಟ್ ಟೈಮ್. ಹಾಗೆ ಇವಾಗ ಹೊರಡ್ತಾ ಇದ್ದೀನಿ, ನೋಡೋಣ ಏನೇನಾಗುತ್ತೆ ಅಂತ. ಮೇ ಬಿ ಸಂತೆಗೆ ಹೋಗ್ತೀನಿ. ನಾನು ಅಮ್ಮ ಇಬ್ಬರೂ ಕೂಡ ಸಂತೆಗೆ ಬಂದಿದ್ದೀವಿ ಹಬ್ಬದ ಸಾಮಾನನ್ನು ತೊಗೊಳ್ಳಿಕ್ಕೋಸ್ಕರ. ಆಲ್ಮೋಸ್ಟ್ ಕಿರಾಣಿ ಶಾಪಲ್ಲಿ ತೊಗೊಂಡಾಗಿದೆ. ಸ್ವಲ್ಪ ಐಟಮ್ಸ್ ಮಾತ್ರ ಇಲ್ಲಿ ತೊಗೊಳ್ಲಿಕ್ಕಿದೆ. ಹೊನ್ನಾವರ ಸಂತೆ ಇದು ತುಂಬಾ ದೊಡ್ಡ ಸಂತೆ. ಏನು ಬೇಕು ಅವೆಲ್ಲ ಸಿಗುತ್ತೆ. ತರಕಾರಿ ಆಗಲಿ, ಫ್ರೂಟ್ಸ್ ಆಗಲಿ, ಇವನ್ ಬಟ್ಟೆ, ಫಿಶ್ ಎಲ್ಲ ಕೂಡ ಸಿಗುತ್ತೆ. ಹಾಗೆ ಬೆಳ್ಳುಳ್ಳಿ ತೊಗೊಂಡಾಯಿತು, ಶುಂಠಿ ತೊಗೊಂಡಾಯಿತು, ಇವಾಗ ಲಿಂಬು ತೊಗೊಳ್ತಾ ಇದ್ದಾರೆ. ನಂತರ ಟೊಮೆಟೊ, ಈ ಥರ ಏನೇನು ಬೇಕು ಅವೆಲ್ಲ ಜಾಸ್ತಿಯಾಗಿ ಎಲ್ಲ ಅಮ್ಮ ತೊಗೊಂಡಿದ್ದು ತರಕಾರಿ ಐಟಮ್ಮೇ. ಮೆಣಸನ್ನು ಇವಾಗ ತೊಗೊಳ್ತಾ ಇದ್ದಾರೆ, ಹಸಿಮೆಣಸು ಎಲ್ಲ ಕೂಡ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಮ್ಮ ತೊಗೊಳ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಹಬ್ಬಕ್ಕೆ ಬೇಕಲ್ವಾ, ಹಾಗಾಗಿ ಅಮ್ಮನ ಮನೆಯಲ್ಲೆಲ್ಲ ಏನಾದರೂ ತರಕಾರಿ ಬೇಕು ಅಂತ ಹೇಳಿದರೆ ಸಂತೆಗೆ ಬಂದೇ ತೊಗೊಳ್ಳೋದು. ಹಾಗಂತ ನಾವು ಯಾವತ್ತೂ ಕೂಡ ತೊಗೊಳ್ಳಲ್ಲ. ಯಾಕಂತ ಹೇಳಿದರೆ ನಮ್ಗೆ ತುಂಬಾ ಲಾಂಗ್ ಆಗುತ್ತೆ, ಹೋಗಲಿಕ್ಕೆ ಬರಲಿಕ್ಕೆ ತುಂಬ ಟಯರ್ಡ್ ಆಗುತ್ತೆ. ಸೊ ಯಾವತ್ತೂ ಕೂಡ ಬರಲ್ಲ. ಹಾಗೆ ಅಮ್ಮ ಯಾವತ್ತೂ ಕೂಡ ಏನಿದ್ರು ಕೂಡ ಇಲ್ಲೇ ತೊಗೊಳ್ಳೋದು. ಹಾಗಾಗಿ ನನಗೆ ಬಾ ಅಂತ ಹೇಳಿದ್ರು, ಹಾಗಾಗಿ ನಾನು ಬಂದೆ. ಬೆಸ್ಟ್ ಕ್ವಾಲಿಟಿ ಹಾಗೂ ತುಂಬಾ ಚೀಪಾಗಿ ಸಿಗುತ್ತೆ ನಮ್ಮ ಸೈಡಲ್ಲಿ ಹಾಗೂ ಇಲ್ಲಿ ಕಂಪೇರ್ ಮಾಡಿದರೆ. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನೆಕ್ಸ್ಟ್ ಡೇ. ನಿನ್ನೆ ಸಂತೆಯಿಂದ ಬಂದ ನಂತರ ವಿಡಿಯೋನ ತೆಗಿಲಿಕ್ಕೆ ಹೋಗೇ ಇಲ್ಲ. ನೆಕ್ಸ್ಟ್ ಡೇಯನ್ನು ತೆಗಿತಾ ಇರೋದು. ಇವಾಗ ಬ್ರೇಕ್ಫಾಸ್ಟನ್ನು ಮಾಡ್ತಾಯಿದ್ದೀನಿ. ನಂತರ ರೆಡಿ ಆಗಲಿಕ್ಕಿದೆ ಮದುವೆಗೆ ಹೋಗ್ಲಿಕ್ಕೋಸ್ಕರ. ಮದುವೆಯಿಂದ ಸೀದಾ ಮನೆಗೆ ಹೋಗೋದು. ಹಾಗೆ ಅಮ್ಮ ಇಲ್ಲ, ಮದುವೆ ಮನೆಯಲ್ಲಿ ಹೋಗಿದ್ದಾರೆ ನನ್ನ ಕಸಿನ್ಗೆ ರೆಡಿ ಮಾಡಲಿಕ್ಕೋಸ್ಕರ. ಹಾಗೆ ಬೇಗ ಬ್ರೇಕ್ಫಾಸ್ಟನ್ನು ತಿಂತೀನಿ. ಇವತ್ತು ವಟಾಣ, ಯಾರಿಗೆಲ್ಲ ಇದು ಫೇವ್ರೇಟ್ ಅಂತ ಹೇಳಿ. ನನಗೆ ಸಿಂಪಲ್ ವಟಾಣ ನನಗೆ ತುಂಬ ಇಷ್ಟ ಆಗುತ್ತೆ. ಸಕ್ಕರೆ ಎಲ್ಲ ಏನೂ ಕೂಡ ಹಾಕದೆ ಜಸ್ಟ್ ಆನಿಯನ್ ಹಾಗೂ ಚಿಲ್ಲಿ, ಸಾಲ್ಟ್, ವಟಾಣ ಅಷ್ಟು ಹಾಕಿ ಬಾಯ್ಲ್ ಮಾಡೋದು. ಆ ಥರ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಅದನ್ನೇ ಇವಾಗ ತಿಂತಾ ಇದ್ದೀನಿ. ಯಾವುದೇ ಒಂದು ಒಳ್ಳೆ ಕಾರ್ಯವನ್ನು ಮಾಡುವಾಗ ಮೊದಲು ಪ್ರೇಯರ್, ಆನಂತರ ಎಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಅದೇ ಇವಾಗ ಪ್ರೇಯರನ್ನು ಮಾಡ್ತಾ ಇದ್ದಾರೆ. रेनियर आणि अंजली या लग्नाच्या जिवितांत एक साल इतिहास असताना या कासारी जोड्यांचेर परत्यान बापाक जे धाराळ आशीर्वादाचो वत आणि आयच्या संभ्रमाचेर 3 परत्यान ताळयो. Give a big hand to the newly couple Anjali and Rainier. ಹೊಸ ಬಾಳಿನ ಹೊಸ್ತಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲೆಂದು ಹಾರೈಸೋಣ. गिणीच्या पैनार आज काढलेले मेट त्यांच्या काजारेजिनी शाश्वत ठेवच्याक
ಮಗಳಿಗೆ ಸೀರೆಯನ್ನು ಉಡಿಸ್ಲಿಕ್ಕೋಸ್ಕರ ಇಷ್ಟು ಜನರು ಬಂದಿದ್ದಾರೆ. ಇವರು ಉಡಿಸಿ ಕಳಿಸ್ತಾರೆ ಸ್ಟೇಜಿಗೆ. ಇವತ್ತಿನ ಬ್ರೈಡ್ ಹೋಲಿ ರೋಸರಿ ಸ್ಕೂಲಿನ ಟೀಚರ್, ಹಾಗಾಗಿ ಆ ಸ್ಕೂಲಿನ ಮಕ್ಕಳು ತುಂಬ ಜನರು ಡ್ಯಾನ್ಸ್ ಮಾಡಿದರು. ಇವೇ ಆ ಮಕ್ಕಳು. तुम्ही अंजलीचे काजार सभोंक या काजराच्या सुरवे तावन 3-4 डान्स करून या कार्यावरती सहभागी दिली असता. अंजली कुटाम मात्र नाही, आम्ही हांगासर जमलेले सर्व लोक तुमचे बरे भविष्य आम्ही तुमकां आशेताव, बरे शिक्षण, बरी चाल चमकण आणि बरो फुडार तुमकां देव फावो करूं दी म्हणून आम्ही सर्व मागताव. जोरान एक क्लॅप दिवी आमच्या भुरग्याक आम्ही. ಅವಿನ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ, ತುಂಬ ಹ್ಯಾಪಿಯಾಗಿದ್ದಾಳೆ ಅವಳು. ಇವತ್ತು ಅವಳ ಚಿಕ್ಕಪ್ಪನ ಮದುವೆ, ಹಾಗಾಗಿ ಮದುವೆ ಹುಡುಗ ಇದ್ದಾನಲ್ವ ಅವಿನಾಳ ಚಿಕ್ಕಪ್ಪ, ಹಾಗೆ ತುಂಬ ಜನರು ಡ್ಯಾನ್ಸನ್ನು ಮಾಡ್ತಾಯಿದ್ದಾರೆ. ನೋಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಆಗಿತ್ತು ಡ್ಯಾನ್ಸ್. ಹೂವಿನ ಹಾರವನ್ನು ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ, ಒಳ್ಳೆ ಸಾಂಗನ್ನು ಹಾಕ್ತಾಯಿದ್ರು DJ ಅವರು. ನಾನು ಮ್ಯೂಟ್ ಮಾಡಿದ್ದೀನಿ, ಯಾಕಂತ ಹೇಳಿದರೆ ಕಾಪಿರೈಟ್ ಬೀಳುತ್ತಲ್ವ, ಅದಕ್ಕೋಸ್ಕರ. ಇವನ್ ನನ್ನ ಮದುವೆಗೂ ಕೂಡ ಅವರದ್ದೇ DJ ಆಗಿತ್ತು. ಊಟ ಎಲ್ಲ ಕಂಪ್ಲೀಟ್ ಆಯಿತು. ವಿಶ್ ಮಾಡಲಿಕ್ಕೋಸ್ಕರ ಲೈನಲ್ಲಿ ನಿಂತ್ಕೊಂಡಿದ್ದೀನಿ. ತುಂಬಾ ದೊಡ್ಡ ಲೈನ್ ಇದೆ, ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ನನ್ನ ಟರ್ನ್ ಬರುತ್ತೆ ಅಂತ. ನನ್ನ ಟರ್ನ್ ಬಂದಾಗ ವಿಶ್ ಮಾಡ್ತೀನಿ. ನಂತರ ಅವಿನ ಜೊತೆ ಸ್ವಲ್ಪ ಫೋಟೋಸನ್ನು ತಗೊಂಡೆ. ಇವಾಗ ನಾನು ಹೊರಡ್ತೀನಿ ಮನೆಗೆ.